ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ವಾವ್ ಲೀಲಾ, ಐ ಆಮ್ ಸೋ ಹ್ಯಾಪಿ ಫಾರ್ ಯು. ಮತ್ತೆ ಹೆಂಗೆ ನಾವು ಎಜೆ ಬರ್ತಡೇ ದಿನ ತುಂಬಾ ಖುಷಿಯಾಗಿರ್ತಾರೆ. ಅವತ್ತು ನಾನು ನನ್ನ ಲವ್ನ ಅವ್ರಿಗೆ ಎಕ್ಸ್ಪ್ರೆಸ್ ಮಾಡ್ತೀನಿ. ಆಗ ಅವರು ಹುಚ್ಚು ಹುಡುಗಿ, ನಾನು ನಿನ್ನ ತುಂಬ ಪ್ರೀತಿ ಮಾಡ್ತೀನಿ, ಇದನ್ನ ಹೇಳಕ್ಕೆ ಇಷ್ಟು ದಿನ ತಗೊಂಡೆ ಅಂತ ನನ್ನ ಅಪ್ಕೊಂಡು ಎಲ್ಲರ ಮುಂದೆ ನನ್ನ ಪ್ರೀತಿನ ಒಪ್ಕೋತಾರೆ. ನನಗಂತೂ ಇದೇ ಥರ ಆಗುತ್ತೆ ಅಂತ ಅನಿಸ್ತಾ ಇದೆ. ನಿಮ್ಗೇನನ್ಸುತ್ತೆ? ಅನ್ನೋದೇನ್ ಲೀಲಾ, ನಂಗೂ ಅನ್ನಿಸ್ತಾ ಇದೆ. ಆದ್ರೆ ಆಗೋದು ನಿನಗನ್ನಿಸ್ದಂಗಲ್ಲ, ನನಗನ್ನಿಸ್ದ ಹಾಗೆ. ಹೌದು ಹೌದು, ನನಗೂ ಹಾಗೆ ಅನ್ನಿಸ್ತಾ ಇದೆ. ಏಜೆ ಇವತ್ತು ಪೂಜೆ ದಿನ ಅಂತರ ಅಕ್ಕನ ಸೀರೆ ನನಗೆ ಕೊಟ್ಟಿದ್ದಾರೆ ಅಂದ್ರೆ ಇನ್ನವ್ರ ಮನ್ಸನ್ನ ನನಗೆ ಕೊಡಲ್ವಾ? ಕೊಡ್ತಾರೆ ಅಲ್ವಾ ದುರ್ಗಾ ಅವರೇ? ಹಾ, ಖಂಡಿತ ಕೊಡ್ತಾರೆ. ನಿನ್ನಂತ ಮುಗ್ಧ ಮನಸ್ಸಿರೋಳ್ಗೆ ಮನಸ್ಸು ಕೊಡದೇ ಇರಕ್ಕಾಗತ್ತಾ? ಎಲ್ಲ ಒಳ್ಳೇದಾಗತ್ತೆ. ಆ ದೇವರು ನೀವಿಬ್ಬರನ್ನು ಚೆನ್ನಾಗಿಟ್ಟಿರ್ತಾನೆ. ನೀನೇನು ಯೋಚನೆ ಮಾಡಬೇಡ. ಇನ್ನು 2 ದಿನ ಖುಷಿಯಾಗಿರು ಸಾಕು. 2 ದಿನನಾ? ಯಾಕೆ 2 ದಿನ ಖುಷಿಯಾಗಿರ್ಬೇಕು? ಆಮೇಲೆ ಖುಷಿಯಾಗಿರಲ್ವಾ? ಆಮೇಲೆ ಬರೀ ಖುಷಿ ಅಲ್ಲ, ಖುಷಿ ಜೊತೆಗೆ ಸುಖ, ಸಂತೋಷ, ನೆಮ್ಮದಿ ಎಲ್ಲ ಇರುತ್ತೆ ಅಂತ ಹೇಳಕ್ ಬಂದೆ. ಥ್ಯಾಂಕ್ ಯು ದುರ್ಗಾ ಅವರೇ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಲವ್ ಇಸ್ ದ ಬೆಸ್ಟ್ ಲವ್ ಅಂತ ಹೇಳ್ತಾರೆ. ಫಸ್ಟ್ ಲವ್ ಯಾವಾಗಲೂ ನನ್ನ ಜೊತೆಗಿರಬೇಕು. ಅದಕ್ಕೆ ನಿಮ್ಮ ಸಪೋರ್ಟ್ ನನಗೆ ಬೇಕು. ಪ್ಲೀಸ್ ನೀವು ಯಾವಾಗಲೂ ನನ್ನ ಜೊತೆಗಿರಿ. ಪ್ಲೀಸ್ 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 ದುರ್ಗಾ ಅವರೇ, ಪ್ಲೀಸ್. ಏಜೆ ಬರ್ಡೇ ದಿನ ಅವ್ರಿಗೆ ಸರ್ಪ್ರೈಸ್ ಪ್ಲಾನ್ ಮಾಡ್ತಿದ್ಯಾ ಅಂತ ಅವ್ರಿಗೆ ಮಾತ್ರ ಹೇಳ್ಬೇಡ. ಇಲ್ಲ ದುರ್ಗಾ ಅವರೇ, ಥ್ಯಾಂಕ್ ಯು ಸೋ ಮಚ್. ಯೇ, ಥ್ಯಾಂಕ್ ಯು. ನೀನ್ ನಿನ್ನ ಪ್ರೀತಿನ ಹೇಳ್ಕೊ. ನಿನ್ನ ಪ್ರೀತಿಗೆ ಹೇಗೆ ಪಿಂಡ ಬಿಡಬೇಕು ಅಂತ ನಾನ್ ಡಿಸೈಡ್ ಮಾಡ್ತೀನಿ. ಕೌಸಲ್ಯ, ಯಾಕೋ ಲೀಲನ್ ನೋಡ್ಬೇಕು ಅಂತ ಅನಿಸ್ತಾ ಇದೆ ಕಣೆ. ಅನ್ಸುತ್ತೆ ರೀ, ಅನ್ಸುತ್ತೆ. ನಿಮ್ಗೆ ಇವೆಲ್ಲ ಅನ್ಸ್ಬೇಕಾದ್ದೆ. ಯಾಕೆ ಹೀಗೆಲ್ಲ ಅಂತೀಯ? ಮಗಳು ನೋಡಿ ತುಂಬಾ ದಿನ ಆಗಿತ್ತು, ಅದಕ್ಕೆ ಹಾಗಂದೆ. ಏನೀಗ? ನೋಡಿ, ನನ್ನ ಹತ್ರ ಅವಳ ಸುದ್ದಿ ಎತ್ಬೇಡಿ ಅಷ್ಟೇ. ಏನು ಹೀಗೆ ಮಾತಾಡ್ತೀಯ? ಲೀಲಾ ಈ ಮನೆ ಮಗಳು. ತಂದೆ ತಾಯಿ ಆಗಿರೋ ನಾವು ನೋಡ್ಬೇಕು ಅಂದಾಗ ಅವಳು ನೋಡ್ಕೊಂಡ್ ಬರ್ಬೇಕು ಅಷ್ಟೇ ಅಲ್ವಾ? ಬೇಕಿದ್ರೆ ನೀವು ಹೋಗ್ಬಿಟ್ಟು ಬನ್ನಿ ಸ್ವಾಮಿಗಳೇ, ನಾನು ಬರಲ್ಲ. ನನ್ನ ಸತ್ರು ಆ ಮನೆ ಕಾಲಿಡಲ್ಲ. ಆ ದೇವರೇ ಮೇಲಿಂದ ಕೆಳಗಡೆ ಹೇಳಿದ್ ಬಂದು ಕೌಸಲ್ಯ ಹೋಗು ಅಂದ್ರೂ ನಾನು ಹೋಗಲ್ಲ. ನಾನು ಬರಲ್ಲ 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 ಅಷ್ಟೇ. ದುರ್ಗಾಂಬ ಇವಳು ಯಾಕೆ ನನಗೆ ಫೋನ್ ಮಾಡ್ತಿದ್ದಾಳೆ? ಹಲೋ, ಕೌಸಲ್ಯ ಸ್ಪೀಕಿಂಗ್. ಕೌಸಲ್ಯ ಅವರೇ, ನೇರವಾಗಿ ವಿಷಯಕ್ಕೆ ಬರ್ತೀನಿ, ಸುತ್ತಿ ಬಳಸಿ ಮಾತಾಡಲ್ಲ. ನಾಡಿದ್ದು ಏಜೆ ಬರ್ಡೇ ಇದೆ. ನಾವೆಲ್ಲರೂ ಸೇರಿ ಸರ್ಪ್ರೈಸ್ ಪಾರ್ಟಿ ಪ್ಲಾನ್ ಮಾಡಿದ್ದೀವಿ. ಆ ಫಂಕ್ಷನ್ಗೆ ನಿಮ್ಮ ಮನೆಯವರೆಲ್ಲರೂ ಬರಬೇಕು. ಅದಕ್ಕೆ ಕಾಲ್ ಮಾಡಿ ಕರೀತಾ ಇದ್ದೀನಿ. ನಾನೇ ನೇರವಾಗಿ ಬಂದು ಕರೆಯೋಣ ಅನ್ಕೊಂಡೆ, ಆದರೆ ಪಾರ್ಟಿ ಪ್ರಿಪ್ರೇಷನ್ ಕೆಲಸಗಳು ಜಾಸ್ತಿ ಇದೆ. ಹಾಗಾಗಿ ಕಾಲ್ ಮಾಡಿ ಕರೀತಾ ಇದ್ದೀನಿ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಮನೆಯವರೆಲ್ಲರೂ ಬರಬೇಕು. ಸಾಧ್ಯ ಮನೆ ಮುಂದೆ ಕಾರ್ ಕಳಿಸ್ತೀನಿ. ಇಲ್ಲ ಅಂತ ಹೇಗೆ ಹೇಳಿ? ಮೀ, ಮೈ ಹಸ್ಬೆಂಡ್, ಮೈ ಸೆಕೆಂಡ್ ಡಾಟರ್,
ಕಮ್ಮಿಂಗ್. ಆ್ಯಕ್ಚುಲಿ ಯು ಕಾಂಟ್ ಬಿಲೀವ್ ಇಟ್. ನಾನು ನಮ್ಮ ಹಸ್ಬೆಂಡ್ ಹತ್ರ ಹೇಳ್ತಾ ಇದ್ದೆ, ಯಾಕೋ ಲೇಲನ್ ನೋಡಬೇಕು ಅನಿಸ್ತಿದೆ ರೀ, ಹೋಗೋಣ ಅಂತ. ಅಷ್ಟರಲ್ಲಿ ನೀವು ಫೋನ್ ಮಾಡಿಬಿಟ್ರಿ. ನಮ್ಮ ಮಳಿಯಂದ್ರ ಬರ್ತಡೇ ಅಂದರೆ ಸುಮ್ಮನೆನಾ? ನಮ್ಮ ಮಳಿಯಂದ್ರ ಬರ್ತಡೆಗೆ ಏಜೆ ಮಾವ ಏಜೆ ಅತ್ತೆ ಬರಲಿಲ್ಲ ಅಂದರೆ ಚೆನ್ನಾಗಿರುತ್ತಾ? ಇಲ್ಲ ಇಲ್ಲ, ಖಂಡಿತ ಚೆನ್ನಾಗಿರಲ್ಲ. ನಾವು ಖಂಡಿತ ಬಂದೇ ಬರ್ತೀವಿ. ದುರ್ಗಾಂಬ ಅವರೇ, ಒಂದು ಸಣ್ಣ ರಿಕ್ವೆಸ್ಟು. ಏನು ಅಂದರೆ ಕಾರ್ನ ನಮ್ಮನೆ ಗೇಟ್ ಹತ್ರನೇ ಬರಕ್ಕೆ ಹೇಳಿ. ಎಲ್ಲಾದ್ರೂ ದೂರ ನಿಲ್ಲಿಸ್ಬಿಟ್ರೆ ನಾವು ವಾಕ್ ಮಾಡ್ಕೊಂಡು ಬರುವಾಗ ನನ್ನ ಸೀರೆ ಎಲ್ಲ ಡಸ್ಟ್ ಆಗಿಬಿಡುತ್ತೆ. ಯಾಕೆಂದರೆ ಐರನ್ ಮಾಡಿರ್ತೀನಲ್ಲ, ಎಲ್ಲ ಹೋಗ್ಬಿಟ್ರೆ ಕಷ್ಟ. ಅದಕ್ಕೆ ನಿಮ್ಮ ಡ್ರೈವರ್ಗೆ ಹೇಳಿಬಿಟ್ಟು ನಮ್ಮ ಗೇಟ್ ಪಕ್ಕದಲ್ಲೇ ನಿಲ್ಸಕ್ಕೆ ಹೇಳಿ, ಓಕೆನಾ? ನಿಮಗೆ ಅಂತ 5 ಸ್ಟಾರ್ ಟ್ರೀಟ್ಮೆಂಟ್ ಅರೇಂಜ್ ಮಾಡಿದ್ದೀವಿ. ಓ ರಿಯಲಿ? ಯಾವುದಕ್ಕೂ ಕೊರತೆ ಇರಲ್ಲ. ನಿಮಗೋಸ್ಕರ, ನಿಮ್ಮ ಫ್ಯಾಮಿಲಿಗೋಸ್ಕರ ಒಂದು ದೊಡ್ಡ ಸರ್ಪ್ರೈಸೇ ಇದೆ. Is it? I don't believe it. 3 also coming afternoon only. Okay, Durgamba, we all happy. Okay, we are coming soon. Bye. ಬನ್ನಿ ನಿಮ್ಮ ಮಗಳನ್ನ ಕುತ್ತಿಗೆ ಹಿಡಿದು ಆಚೆ ಹಾಕೋದನ್ನ ನೀವೆಲ್ಲರೂ ಕಣ್ಣಾರೆ ನೋಡ್ಬೇಕು. ಕುರಿ ಮೇಯಿಸ್ದವನ್ ಮುಂದೆನೆ ಬಲಿ ಕೊಟ್ರೆ ಅದರಲ್ಲಿರೋ ಮಜಾನೇ ಬೇರೆ. ಚಂದ್ರಶೇಖರ್ ಸ್ವಾಮಿಗಳೇ, ಗೊತ್ತಾಯ್ತಮ್ಮ. ಆ ದೇವ್ರು ಬಂದ್ರು ನಿನ್ನನ್ನು ಮಾತ್ರ ಅರ್ಥ ಮಾಡ್ಕೊಳಕ್ಕಾಗೋದಿಲ್ಲ ಕೌಸಲ್ಯ. ಹೋಗ್ಬರೋಣ ನಡಿ. ಸೋ ಸ್ವೀಟ್ ಆಫ್ ಯು. ಯಾ, ಯು ಆರ್ ಇಂಟೆಲಿಜೆಂಟ್ ಹಸ್ಬೆಂಡ್. ಇದಕ್ಕೆ ಏನು ಕಮ್ಮಿ ಇಲ್ಲ ಮೇಡಮ್. ನಮ್ಮ ಬಾಸ್ ಬರ್ತ್ಡೇಗೆ ನಾನು ಮಾಡಿರೋ ಅರೇಂಜ್ಮೆಂಟ್ ಲಿಸ್ಟ್ ಎಲ್ಲ ಇದರಲ್ಲಿದೆ ಮೇಡಮ್. ಇದೇನ್ರಿ ವಿಶ್ವರೂಪ್, ಇದ್ರಲ್ಲಿ ಒಂದ್ ಅಕ್ಷರನೂ ಇಲ್ವಲ್ರಿ, ಎಲ್ಲ ಖಾಲಿ ಅಂದ್ರೆ ಈಚೆ ಬರ್ತಡೆಗೆ ಇನ್ನು ಯಾವ ಅರೇಂಜ್ಮೆಂಟ್ಸು ಆಗಿಲ್ವಾ? ದಟ್ ಈಸ್ ವಿಶ್ವರೂಪ್ ಮೇಡಮ್. ಅಯ್ಯೋ, ನಿಮ್ ಮುಖ ಮುಸ್ತು. ಏನ್ರಿ ಇಷ್ಟೊಂದು ಬಿಲ್ಡಪ್ ಅಲ್ಲಿ ಹೇಳ್ತಿದ್ದೀರಲ್ಲ? ನಾವಿಷ್ಟೆಲ್ಲ ಕಷ್ಟಪಟ್ಟು ಏಜೆಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಏನೇನೋ ಪ್ಲಾನ್ ಮಾಡ್ಕೊಂಡಿದೀವಿ. ಅದೇ ನೀವ್ ನೋಡಿದ್ರೆ ಹೀಗೆಲ್ಲ ಹೇಳ್ತಿರಲ್ರಿ. ಎಲ್ಲ ಅರೇಂಜ್ಮೆಂಟ್ ಎಲ್ಲ ಆಗಿದೆ ಮೇಡಮ್, ನೀವೇನ್ ಟೆನ್ಷನ್ ಆಗ್ಬೇಡಿ. ಮತ್ತೆ ಖಾಲಿ ಚೀಟಿ ತೋರಿಸಿ ಇಲ್ಲ ಅಂದ್ರಲ್ರಿ? ಇಲ್ಲೇ ಮೇಡಮ್, ಇಲ್ಲೇ ನೀವು ಎಡವ್ತಿರೋದು. ನಮ್ಮಂತ ಬುದ್ಧಿವಂತರು ನಾವು ಕೆಲಸ ಮಾಡೋದಕ್ಕಿಂತ ಮುಂಚೆ ಏನ್ ಮಾಡ್ತಿದ್ದೀವಿ ಅಂತ ಹೇಳಲ್ಲ. ನಾವು ಮಾಡಿ ಆದ್ಮೇಲೆ ನಮ್ ಕೆಲಸ ನೋಡಿ ಜನಗಳೇ ಮಾತಾಡ್ತಾರೆ ಮೇಡಮ್. ಟು ಬಿ ಫ್ರಾಂಕ್, ನನ್ನ ಪಾಲಿಸಿ ಇಷ್ಟೇ. ಫಸ್ಟ್ ಯು ವರ್ಕ್, ಆಫ್ಟರ್ ಯು ವರ್ಕ್ ಯು ಗೆಟ್ ಮೋರ್ ವರ್ಕ್, ಆಫ್ಟರ್ ಯು ಗೆಟ್ ಮೋರ್ ವರ್ಕ್ ಯು ಬ್ರಿಂಗ್ ಸಕ್ಸಸ್, ಆಫ್ಟರ್ ದಿ ಸಕ್ಸಸ್ ವಿಲ್ ಟಾಕ್. ಅರ್ಥ ಆಗಿಲ್ವಾ ಮೇಡಮ್? ಇದ್ರ ಅರ್ಥ ಏನಪ್ಪ ಅಂತ ಹೇಳಿದ್ರೆ, ನಾವು ಮಾತಾಡಬಾರ್ದು, ನಮ್ಮ ಕೆಲಸ ಮಾತಾಡಬೇಕು ಅಂತ. ಹೀಗೆ ನಾನೇ ಎಲ್ಲ ಹೇಳ್ತಾ ಹೋದ್ರೆ ನಂಗೆ ಬಿಲ್ಡಪ್ ಈಗಲ್ವಲ್ಲ ಮೇಡಮ್. ಯಾವ್ದಾರ ಹೆರಿಗೆ ಆಸ್ಪತ್ರೆಯಲ್ಲಿ ಹುಟ್ಟಿದ್ರ ಅಥವಾ ಬಾಯಿ ಬಡಿಕೆ ಏನಾದ್ರು ಡೆಲಿವರಿ ಮಾಡಿಸಿದ್ರ? ಕೂಲ್ ಮೇಡಮ್. ಈಗ ನಮ್ಮ ಬಾಸ್ ಇದ್ದು ಸರ್ಪ್ರೈಸ್ ಬರ್ತ್ಡೇ ಪಾರ್ಟಿಗೆ ಇಟಾಲಿಯನ್ ಫುಡ್ ಇಂದ ಹಿಡಿದು ನಮ್ಮ ಇಡ್ಲಿ ವಡೆವರೆಗೂ, ಚೊಕೋಬಾರ್ ಇಂದ ಹಿಡಿದು ನಮ್ಮ ಕಾಫಿ ಬಾರ್ ವರೆಗೂ, ಫ್ಲವರ್ ಇಂದ ಹಿಡಿದು ಫೈರ್ ವರೆಗೂ, ಆಮೇಲೆ ನಮ್ಮ ಏರ್ ಕಂಡೀಷನ್ ಇಂದ ಹಿಡಿದು ಹೇರ್ ಕಂಡೀಷನರ್ ವರೆಗೂ ಒಂದು ಗುಂಡು ಪಿನ್ ಮಿಸ್ ಆಗದಂಗೆ ಅರೇಂಜ್ಮೆಂಟ್ ಮಾಡಿಸಿದ್ದೀನಿ ಮೇಡಮ್ ನಾನು. ಮತ್ತೆ ಇದ್ರಲ್ಲಿ ಯಾಕ್ರಿ ಬರ್ದಿಲ್ಲ? ನಾನು ಹೇಳದ್ನಲ್ಲ ಮೇಡಮ್, ನಾನು ಮಾಡಿರೋದನ್ನ ನೋಡಿ ಜನ ಮಾತಾಡಬೇಕು ಅಂತ. ಹಾಗಿದ್ಮೇಲೆ ಈ ಲಿಸ್ಟ್ ಯಾಕೆ ತಂದ್ರಿ? ತಂದ್ಮೇಲೆ ನೀವೇ ಯಾಕೆ ಹೇಳಿದ್ರಿ? ಅಯ್ಯೋ, ಎಲ್ಲ ಹೇಳ್ಬಿಟ್ನಲ್ಲ ಮೇಡಮ್, ಸಾರಿ ಮೇಡಮ್. ನಾನು ಯಾವಾಗಲೂ ಹಂಗೆ ಬಿಲ್ಡಪ್ ತಗೊಳಕ್ಕೆ ಹೋಗಿ ಬಿಲ್ಡಿಂಗೇ ಬೆಳೆಸ್ಬಿಡ್ತೀನಿ. ಆದರೂ ಮೇಡಮ್, ಎಲ್ಲ ಅರೇಂಜ್ಮೆಂಟ್ ಎಲ್ಲ ಮುಗ್ದಿದೆ. ಇನ್ನು ಉಳಿದಿರೋದು ನಮ್ಮ ಬಾಸಿಗೆ ಇನ್ಫಾರ್ಮ್ ಮಾಡೋದು ಮಾತ್ರ. ನಾಳೆ ಸಂಜೆ ಅವರಿಗೆ ಇನ್ಫಾರ್ಮ್ ಮಾಡಿ ಫಂಕ್ಷನ್ ಆಗ್ತಿರೋ ಜಾಗಕ್ಕೆ ಅವ್ರನ್ನ ಕರ್ಕೊಂಡು ಬಂದರೆ ಮುಗೀತು. ಸರಿ ಹೊರಡಿ ನೀವು. ಓಕೆ ಮೇಡಮ್, ಥ್ಯಾಂಕ್ ಯು.
ಸಂಜೆ ಆಗೋದಕ್ಕೆ ನಾನು ಕಾಯ್ತಾ ಇದ್ದೀನಿ. ನಾವೆಲ್ಲ ಕಾಯ್ತಾ ಇದ್ದೀವಿ. ನಾಳೆ ಯಾವಾಗ ಆಗುತ್ತೋ ಅಂತ ಕಾಯ್ತಾ ಇದ್ದೀನಿ. ಇದನ್ನೆಲ್ಲ ನಾನು ಈಜೆ ಕೊಡಬೇಕು. ಅಬ್ಬಾ, ನನ್ನ ಮನಸ್ಸಿನ ಮಾತೆಲ್ಲ ಈ ಲೆಟ್ರಲ್ಲಿ ಬರೆದಿದ್ದೀನಿ. ನಾನು ಎಡವಟ್ಟು ಮಾಡಿ ಏನಾದರೂ ಮಿಸ್ ಮಾಡಿಬಿಟ್ರೆ ಅದಕ್ಕೆ ಈ ಲೆಟ್ರಲ್ಲಿ ನನಗೇನೇನು ಅನಿಸುತ್ತೋ ಪ್ರತಿಯೊಂದನ್ನು ನಾನು ಬರೆದಿದ್ದೀನಿ. ಹದ್ದಿನಂತ ನೋಟ, ಹೆಜ್ಜೆಗೊಂದು ಪಾಠ, ಪರ್ಫೆಕ್ಟ್. ಸರ್, ದಯವಿಟ್ಟು ನಮ್ಮನ್ನ ಕಾಪಾಡಿ ಸರ್. ಪ್ಲೀಸ್ ಸರ್, ಪ್ಲೀಸ್ ಕಾಪಾಡಿ ಸರ್. ಸರ್, ನೀವೇ ನಮ್ಮ ಕೈ ಹಿಡಿಬೇಕೀಗ. ಪ್ಲೀಸ್ ಸರ್, ನೀವೇ ನಮ್ಮನ್ನ ಕಾಪಾಡಬೇಕು. ಏನು ಮಾಡ್ತಿದ್ಯಮ್ಮ? ತಪ್ಪು ಮಾಡಿರೋದು ಇವನು, ನೀನೇ ಕಾಲು ಹಿಡಿತಾ ಇದೆಯಾ? ಹೇಳು ಮೇಲೆ ಇದೆ. ಸರ್, ನಾನೇ ಇವ್ರನ್ನ ಕರ್ಕೊಂಡು ಬಂದಿರೋದು. ನೀವು ಒಬ್ರಿದ್ರೆ ನಮ್ಮ 3 ಜನ ಜೀವ ಉಳಿಯುತ್ತೆ. ಇಲ್ಲ ಅಂದ್ರೆ ನಾವು ಬೀದಿ ಹೆಣ ಆಗೋಗ್ತೀವಿ ಸರ್. ಪ್ಲೀಸ್ ನಮ್ಮನ್ನ ನೀವೇ ಕಾಪಾಡಬೇಕು. ವಾಟ್? ಸರ್, ನಾನು ಹೇಳ್ತೀನಿ ಸರ್. ನೀವು ಅರೆಸ್ಟ್ ಆದ್ಮೇಲೆ ನಾನು ನನ್ನ ಹೆಂಡತಿ ಮಗು ಪ್ರಾಣ ಭಿಕ್ಷೆ ಬೇಡ್ಕೊಂಡು ಅಲಿತಾ ಇದ್ದೀವಿ ಸರ್. ನಿಮ್ಮ ಪ್ರಾಣ ಅಪಾಯದಲ್ಲಿ? ಯಾರಿಂದ? ಸರ್, ನಿಮ್ಮ ಅರೆಸ್ಟ್ ಆಗಿದ್ದು, ನಿಮ್ಮ ಮತ್ತೆ ನಿಮ್ಮ ವೈಫ್ ವಿಷಯ ಪಬ್ಲಿಕ್ ಆಗಿದ್ದು, ಮನೇಲಿದ್ದ ಸಾಕ್ಷಿ ಕೋರ್ಟ್ವರೆಗೂ ಸಾಗಿಸಿದ್ದು, ಇದಕ್ಕೆಲ್ಲದಕ್ಕೂ ಕಾರಣ ಯಾರು ಅಂತ ನನಗೆ ಗೊತ್ತಿದೆ ಸರ್. ಹೌದು ಸರ್, ಇವ್ರು ಮಣ್ಣು ತಿನ್ನೋ ಕೆಲಸ ಮಾಡಿದ್ದಾರೆ ನಿಜ. ಆದ್ರೆ ಆ ವಿಷಯಕ್ಕೆಲ್ಲ ಯಾರು ಕಾರಣ ಅನ್ನೋದನ್ನ ಎಲ್ಲಿ ಇವ್ರು ಬಾಯಿ ಬಿಟ್ಬಿಡ್ತಾರೋ ಅನ್ನೋ ಕಾರಣಕ್ಕೆ ನಮ್ಮ 3 ಜನನ ಬಲಿ ತಗೊಳಕ್ ನಿಂತಿದ್ದಾರೆ ಸರ್ ಅವರು. ಇದರಿಂದ ನೀವೇ ಕಾಪಾಡಬೇಕು ಸರ್, ಪ್ಲೀಸ್. ಸರ್, ನೀವು ನಮಗೆ ರಕ್ಷಣೆ ಕೊಡ್ತೀನಿ ಅಂತ ಹೇಳಿದ್ರೆ ಆ ವ್ಯಕ್ತಿ ಯಾರು ಅಂತ ಹೇಳ್ತೀವಿ ಸರ್. ಆಯ್ತು, ನಾನು ನಿಮಗೆ ರಕ್ಷಣೆ ಕೊಡ್ತೀನಿ. ಇಷ್ಟಕ್ಕೆಲ್ಲ ಯಾರು ಕಾರಣ? ಯಾರು ಕಾರಣ? ನನ್ನ ಮಾತಿನ ಮೇಲೆ ನಂಬಿಕೆನೇ ಇಲ್ವಾ? ಹಾಗೇನಿಲ್ಲ, ನಾನು ನಿಮ್ಮ ಮಾತನ್ನ ನಂಬ್ತೀನಿ. ನೀವು ಹೇಳಿ. ಈಚೆಗೆ ನೀವಂದರೆ ತುಂಬಾ ಇಷ್ಟ. ನೀವೆಲ್ಲರೂ ಕೂತ್ಕೊಂಡಿದ್ರೆ ಅಥವಾ ಏನಾದರೂ ಕೆಲಸ ಮಾಡ್ತಿದ್ರೆ ನಿಮ್ಮನ್ನು ಕದ್ದು ಮುಚ್ಚಿ ನೋಡೋದನ್ನು ನಾನು ಕಣ್ಣಾರೆ ನೋಡಿದ್ದೀನಿ. ಹೌದಾ? ಏಜೆ ನನ್ನ ಕದ್ದು ಮುಚ್ಚಿ ನೋಡ್ತಾರೆ ಅಂತ ಕೇಳಕ್ಕೆ ನನಗೆ ವಾವ್ ಅನಿಸ್ತಾ ಇದೆ. ವಾವಲ್ಲ, ವಂಡರ್ವಾವ್. ನಿಮ್ಮೇಲಿರೋ ಪ್ರೀತಿನ ಹೇಳ್ಕೋಬೇಕು ಅಂತ ಆಸೆ. ಆದರೆ ಅವ್ರ ಕಾಲೇಜ್ ಹುಡುಗ ಆಗಿದ್ದಿದ್ರೆ ನನ್ನನ್ನೇ ಪ್ರೀತಿ ಮಾಡು, ನನ್ನನ್ನೇ ಒಪ್ಕೋ ಅಂತ ಹಿಂದೆ ಬೀಳ್ತಿದ್ರು ಅನ್ಸುತ್ತೆ. ಅವ್ರೀಗ ಏಜೆ ಅಲ್ವಾ, ಅದನ್ನೆಲ್ಲ ಹೇಳ್ಕೊಳಕ್ಕಾಗಲ್ಲ. ನಿಮ್ಮೇಲಾಣೆಗೂ. ಹಾಗಿದ್ರೆ ಏಜೆ ನನ್ನ ಪ್ರೀತಿನ
ಒಪ್ಕೋತಾರಲ್ವಾ? ಬರೀ ಒಪ್ಕೊಳ್ಳೋದ? ಹೀಗೆ ತಪ್ಕೊಂಡು ಹೀಗೆ ಎತ್ಕೊಂಡು ಈಗ ಒಂದು ರೌಂಡ್ ತಿರುಗಿಸಿ ಹಾಗೆ ಒಂದು ಹೋಗಿಪ್ಪ, ನಂಗೆ ನಾಚಿಕೆ ಆಗುತ್ತೆ. ಇವಾಗಲೇ ನಾಚ್ಕೊಂಡ್ರೆ ಹೇಗೆ? ಎಲ್ರೂ ಮುಂದೆ ಆದಾಗಲೇ ನಿಜವಾದ ನಾಚಿಕೆ ಏನು ಅಂತ ಗೊತ್ತಾಗದಲ್ವಾ ಲೀಲಾ ಅವರೇ? ಎಲ್ಲರೂ ಲವ್ ಮಾಡಿ ಮದುವೆ ಆಗ್ತಾರೆ. ಅರೇಂಜ್ ಮ್ಯಾರೇಜಲ್ಲಿ ಮದುವೆ ಆದ್ಮೇಲೆ ಲವ್ ಆಗುತ್ತೆ. ಆದರೆ ನಂದು ಏಜೆದು ಲವ್ ಮ್ಯಾರೇಜು ಅಲ್ಲ, ಅರೇಂಜ್ ಮ್ಯಾರೇಜು ಅಲ್ಲ. ನಮ್ಮಿಬ್ರದು ಸ್ಟ್ರೇಂಜ್ ಮ್ಯಾರೇಜು ಅಲ್ವಾ? ಅದೇ 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 ನಿಮ್ಮದು ತುಂಬ ಸ್ಪೆಷಲು. ನಿಮ್ಮ ಲೈಫ್ ಸ್ಪೆಷಲು, ನಿಮ್ಮ ಲವ್ ಸ್ಪೆಷಲು, ನಿಮ್ಮ ಜೋಡಿ ಸ್ಪೆಷಲು. ನೀವಿಬ್ರು ಒಂದಾದರೆ ಈ ಮನೆಗೆ ಸ್ಪೆಷಲು. ಜೊತೆಗೊಂದು ಪುಟ್ಟ ಏಜೆ ಬಂದರೆ ಡಬಲ್ ಸ್ಪೆಷಲು. ಹೋಗಿಪ್ಪ, ನೀವೇನೇನೋ ಮಾತಾಡ್ತಾ ಇದ್ದೀರಾ. ನಾನು ಹೋಗ್ಬಿಡ್ತೀನಿ. ಈ ಸೋ ಕ್ಯೂಟ್, ಎಷ್ಟು ಮುದ್ದ ಕಾಣ್ತಿದ್ದೀರಾ. ಸೀದಾ ಹೀಗೆ ಹೋಗಿ ಏಜೆ ಮುಂದೆ ನಿಂತ್ಬಿಡಿ. ಈ ಪಿಂಕ್ ಕೆನ್ನೆನ ಹಾಗೆ ಕಚ್ಬಿಡ್ತಾರೆ. ಇನ್ನೊಂದು ವಿಚಾರ ಲೀಲಾ ಅವರೇ, ಏಜೆ ಬರ್ತಡೇ ದಿನ ನಾನು ಸರು ಇಬ್ರು ಸೇರಿ ನಿಮ್ಮನ್ನ ರೆಡಿ ಮಾಡ್ತೀವಿ. ಹಾಗೆ ಸೀದಾ ಹೋಗಿ ಏಜೆ ಮುಂದೆ ನಿಂತ್ಬಿಟ್ರೆ ನಿಮ್ಮ ಪ್ರಪೋಸ್ನೆಲ್ಲ ಏಜೆ ಒಪ್ಕೊಂಡ್ಬಿಡ್ತಾರೆ. ಓಕೆನಾ? ನೀವು ಈ ಥರ ಸಪೋರ್ಟ್ ಮಾಡ್ತಿರೋದು ನೋಡಿದ್ರೆ ನನ್ಗೆ ಯಾಕೋ ಎಲ್ಲ ಒಳ್ಳೇದೇ ಆಗುತ್ತೆ ಅಂತ ಅನಿಸ್ತಾ ಇದೆ. ಈ ಥರನೇ ಸಪೋರ್ಟ್ ಮಾಡಿ. ನಾನು ನರ್ವಸ್ ಆದರೆ ನನ್ನ ಹಿಂದ್ಗಡೆ ನಿಂತು ನನಗೆ ಸ್ವಲ್ಪ ಎನರ್ಜಿ ಕೊಡಿ, ಆಯಿತಾ? ನನ್ನ ಕೆಲಸನೇ ಅದು. ಹಿಂದೆ ನಿಂತು ಏನೇ ಮಾಡಬೇಕೋ ಸರಿಯಾಗೆ ಮಾಡ್ತಿರ್ತೀನಿ. ಓಕೆನಾ? ಥ್ಯಾಂಕ್ ಯು ಲಕ್ಷ್ಮಿ, ಥ್ಯಾಂಕ್ ಯು ಸೋ ಮಚ್. ಹೇಳ್ತೀನಿ ಸರ್, ಆದರೆ ನಮ್ಮ 3 ಜನ ಸೇಫ್ಟಿ ಜವಾಬ್ದಾರಿ ನೀವು ತಗೋತೀರಿ ಅಂತ ಮಾತು ಕೊಡಿ ಸರ್. ಹೇಳ್ತೀನಿ. ಆಯ್ತು, ನಿಮ್ಮ 3 ಜನರ ಜವಾಬ್ದಾರಿ ನಂದು. ಈಗ ಹೇಳು, ಯಾರದು? ಅವ್ರು ನಿಮ್ಮನೇಲೆ ಇದ್ದಾರೆ ಸರ್. ಅವ್ರು ಬೇರೆ ಯಾರೂ ಅಲ್ಲ, ನಿಮ್ಮ ಹೆಂಡತಿ ಅಂತರ ಅವ್ರ ತಮ್ಮ ವಿಕ್ರಮ್. ಬ್ಲಡಿ ನನ್ನ ಮಗು ಮೇಲೆ ಆಣೆ ಸರ್. ಅವ್ರೊಬ್ಬರೇ ಅಲ್ಲ ಸರ್, ಅವ್ರ ಜೊತೆ ಅವ್ರ ಹೆಂಡತಿ ಛಾಯಾ ಕೂಡ ಕೈ ಜೋಡಿಸಿದ್ದಾರೆ. ಅವತ್ತು ರೇವತಿ ಅವ್ರ ವಿಷಯ ಹೊರಗೆ ಬಂದಾಗ ನಾನು ವಿಕ್ರಮ್ ಹೆಸರು ಹೇಳಿದೆ ಸರ್. ನೀವು ನನ್ನ ಮಾತು ನಂಬಲಿಲ್ಲ. ಅವತ್ತು ನಿಮ್ಮ ಹತ್ರ ಬಾಯಿ ಬಿಟ್ಟಿದ್ದಕ್ಕೆ ಅವತ್ತಿಂದ ಇವತ್ತಿನ ತನಕ ಸರ್ ನಮ್ಮ ಜೀವನನ ನರ್ಕ ಮಾಡಿದ್ದಾರೆ ಸರ್. ಸರ್, ವಿಕ್ರಮು ಛಾಯೆ ಸರಿ ಇಲ್ಲ ಸರ್. ಜೊತೆಲೆ ಇದ್ಕೊಂಡು ಕುತ್ತಿಗೆ ಕುಯ್ಯುವಂಥ ನರಹಂತಕರು. ಅವ್ರನ್ನ ಯಾರೇ ನಂಬಿದ್ರು ನಾಶ ಆಗೋದು ಗ್ಯಾರಂಟಿ. ನನ್ನ ಮಾತು 100ಕ್ಕೆ 100 ಸತ್ಯ ಸರ್. ದಯವಿಟ್ಟು ನಮ್ಮ ಫ್ಯಾಮಿಲಿನ ಉಳಿಸಿ ಸರ್, ಪ್ಲೀಸ್. ನಿಮ್ಗಳ ಸೇಫ್ಟಿ ನನ್ನ ಜವಾಬ್ದಾರಿ. ನಾ ಹೇಳೋವರೆಗೂ ನಾ ಹೇಳೋ ಜಾಗದಲ್ಲಿದೆ, ಸೇಫಾಗಿರ್ತೀರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ವಿಶ್ವರೂಪ್. ಹಲೋ ಅಕ್ಕ, ಹೇಗಿದ್ಯಾ? ಇತ್ತೀಚಿಗಂತೂ ದುಂಬಿಗೋಸ್ಕರ ಕಾಯ್ತಿರೋ ಹೂ ಥರ ಇದ್ದೀನಿ ಕಣೆ. ಓ ಏನಕ್ಕ, ಅವತ್ ಭಾವ ಎಮೋಷ್ನಲ್ ಆಗಿ ಮಾತಾಡಿದ್ಮೇಲೆ ಫುಲ್ ಫೀಲಿಂಗ್ಸಾ? ಲೈಫಲ್ಲಿ ಎಲ್ಲ ಕಣ್ಮುಂದೆನೇ ಇರುತ್ತೆ ರೇವತಿ. ಆ ಫೀಲಿಂಗ್ ಬರಬೇಕು ಅಂದರೆ ಟೈಮ್ ಬರಬೇಕು. ಆ ಟೈಮು ಈಗ ಬಂದಿದೆ.
ನನಗೆ ಲವ್ ಆಗಿದೆ. ಅಂತೂ ಇಂತೂ ನಾವೆಲ್ಲ ಕಾಯ್ತಿರೋ ರಾಮ್ಲೀಲಾ ಲವ್ ಟ್ರ್ಯಾಕ್ ಈಗ ಶುರು ಆಗುತ್ತೆ ಅನ್ಸುತ್ತಲ್ವಾ? ಅದಕ್ಕೆ ನಾನು ಕಾಲ್ ಮಾಡಿದ್ದು. ಆ ದಿನ ನಾಳೆನೆ ಕಣೆ. ಏನು ನಾಳೆನೆ ಭಾವಂಗ್ ಲವ್ ಪ್ರಪೋಸ್ ಮಾಡ್ತೀಯಾ? ಓ, ಅವ್ರ ಬರ್ಡೇ ಗಿಫ್ಟಾ? ನನ್ನ ಪ್ರೀತಿನೇ ಅವ್ರಿಗೆ ಗಿಫ್ಟು. ಚುಕ್ಕಿ, ನಾಳೆ ನೀವೆಲ್ಲ ಬರ್ತೀರಾ ಅಲ್ವಾ? ಪ್ಲೀಸ್ ಕಣೆ, ನೀವೆಲ್ಲ ನನ್ನ ಜೊತೆಗಿರಿ. ಡೆಫಿನೆಟ್ಲಿ ಅಕ್ಕ, ಭಾವನ್ ಬರ್ಡೇ ಅಂದ್ರೆ ನಮ್ಗೆಲ್ಲ ಸಂಭ್ರಮ. ಖಂಡಿತ ಬರ್ತೀವಿ. ಚುಕ್ಕಿ, ನಾಳೆ ನೀನು ಬರ್ತಾ ಕೇಕ್ ರೆಡಿ ಮಾಡ್ಕೊಂಡು ಬಾರೆ. ಅದೇ ಲಾಸ್ಟ್ ಟೈಮ್ AJ ಬರ್ಡೇಗೆ ರೆಡಿ ಮಾಡಿದ್ಯಲ್ಲ ಅದೇ ಥರ, ಆದರೆ ಸ್ವಲ್ಪ ಎಕ್ಸ್ಟ್ರಾ ಸ್ವೀಟ್ ಹಾಕಿ ಎಕ್ಸ್ಟ್ರಾ ಸ್ಪೆಷಲ್ ಆಗಿ ಮಾಡ್ಕೊಂಬಾ, ಆಯ್ತಾ? ನಾಳೆಗೆ 2 ಸ್ಪೆಷಲ್ ಅಕ್ಕ. ಒಂದು ನೀನ್ ಲವ್ ಪ್ರಪೋಸ್ ಮಾಡ್ತಿರೋದು, ಇನ್ನೊಂದು ಭಾವನ್ ಬರ್ಡೇ. ಸೊ ಡಬಲ್ ಸ್ಪೆಷಲ್ಲೇ ಇರುತ್ತೆ, ಯೋಚನೆ ಮಾಡಬೇಡ. ಥ್ಯಾಂಕ್ ಯು ಚುಕ್ಕಿ. ಚುಕ್ಕಿ, ನಂಗೊಂದು ಡೌಟು. ಹೇಳಕ್ಕ. AJ ನನ್ನ ಒಪ್ಕೋತಾರಾ? ಅಕ್ಕ 100ಕ್ಕೆ 100 ಒಪ್ಕೋತಾರೆ. ಧೈರ್ಯವಾಗಿರು, ನಾವೆಲ್ಲ ನಿನ್ ಜೊತೆ ಇದ್ದೀವಿ. ಥ್ಯಾಂಕ್ ಯು ಚುಕ್ಕಿ, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನಾಳೆ ಕೇಕ್ನ ಮರಿದೆ ತಗೊಂಡು ಬಾ. ನಾಳೆ ಎಲ್ಲ ಬೇಗ ಬನ್ನಿ ಆಯಿತಾ? ನನಗೆ ತುಂಬ ಕೆಲಸ ಇದೆ. ನಾನು ಆಮೇಲೆ ಫೋನ್ ಮಾಡ್ತೀನಿ. ಬಾಯ್. ಓಕೆ ಅಕ್ಕ, ಬಾಯ್.